ಅವಲಕ್ಕಿ ಪ್ರಸಾದ. ನಾವು ಸೌತಾಡಕ್ಕೆ ಬಂದಿದ್ದೇವೆ. ಅಲ್ಲಿ ಬಹಳ ಫೇಮಸ್ ಜೋಳ. ಮತ್ತೆ ಚಕ್ರವರ್ತಿ ಬೆಲೆ ಗಿಮ್ರವಿ ತುಂಬ ಜನ ಬಂದಿದ್ದಾರೆ ಅಲ್ಲಿಗೆ. ಹಾಯ್, ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಸೌತಾಡ್ಕ ಗಣಪತಿ ಕ್ಷೇತ್ರಕ್ಕೆ ಬಂದಿದ್ದೇನೆ. ಭಾರಿ ಒಳ್ಳೆ ದೇವಸ್ಥಾನ, ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡಿ, ಗಂಟೆ ಎಲ್ಲ ಕಟ್ಟಿದ್ದು ಕಾಣ್ಬೋದು. ಇದು ಭಕ್ತರು ಪ್ರಾರ್ಥನೆ ಮಾಡಿ ಹರಿಕೆ ರೂಪದಲ್ಲಿ ಕಟ್ಟಿದ ಗಂಟೆಗಳು. ಈ ಗಣಪತಿಗೆ ಯಾವುದೇ ದೇವಸ್ಥಾನ ಆಗಲಿ ಗುಡಿ ಆಗಲಿ ಇಲ್ಲ ನೋಡಿ. ಮರದ ಕೆಳಗೆ ಇಟ್ಟು ಪೂಜಿಸ್ತಾ ಇದ್ದಾರೆ ನೋಡಿ ಗಣಪತಿಯನ್ನು. ಇದೇ ನೋಡಿ ಸೌತಾಡ್ಕ ಗಣಪತಿಯ ವಿಶೇಷ ಅಂದರೆ. ಹಾಗೆ ಸೌತಾಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಮಡ್ಕ ಸೋಡಾ ಕುಡಿಯುವ ಅಂತ ಇತ್ತು. ಹಾಗೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇದು ರೋಡ್ ಸೈಡಲ್ಲಿರುವ ಅಂಗಡಿ. ಎಂತ ಸಲ್ಸಣ ತಿನ್ನೋದು? ಜೋಳ. ನಾವು ಸೌತಾಡಕ್ಕೆ ಬಂದಿದ್ದೇವೆ. ಅಲ್ಲಿ ಬಹಳ ಫೇಮಸ್ ಜೋಳ. ಹಾಗೆ ಆ ಜೋಳವನ್ನು ನಾವು ತಿಂತಾ ಇದ್ದೇವೆ. ನಾನು ಜೋಳ ತಿಂತಾ ಇದ್ದೇನೆ. ನೀವು 2 ವಾರ ಕಳಿಬಹುದು ವಿಡಿಯೋ ಮಾಡು ಹಾಕುವಾಗ. ನಾಳೆ ಹಾಕ್ತೇನೆ. ಅರ್ಜೆಂಟ್ ಬಗ್ಗೆ ನ್ಯಾಚುರಲ್ ಐಟಮ್ ಹಾಕಿ ಮಾಡೋದು ನೋಡಿ. ಮಡ್ಕ ಸೋಡಾ ಅಂದರೆ ನ್ಯಾಚುರಲ್, ಅದಕ್ಕೆ ಯಾವುದು ಫ್ಲೇವರ್ ಆಗಲಿಕ್ಕೆ ಇಲ್ಲ. ಗ್ಯಾಸ್ಟ್ರಿಕ್, ಹೀಟ್, ಡೈಜೆಷನ್, ವಾಮಿಟ್ ಪ್ರಾಬ್ಲಮ್ಗೆಲ್ಲ ಮದ್ದು. ಈಗ ನಮ್ಮ ಅಂಗಡಿ ಫಸ್ಟಿಗೆ ಅಲ್ಲಿತ್ತು ನೋಡಿ. ಫಸ್ಟಿಗೆ ಬ್ಯಾಂಗ್ಳೂರಿಂದ ಬರುವಾಗ ಧರ್ಮಸ್ಥಳ ಎಂಟ್ರೆನ್ಸ್ ಅಲ್ಲಿತ್ತು. ಈಗ ಅಲ್ಲಿಂದ ನಾವು ಶಿಫ್ಟ್ ಮಾಡಿದ್ದೇವೆ. ನೀವು ಕ್ವಾಲಿಟಿ ಕೊಬ್ಬರಿ ಎಣ್ಣೆ ಮೇಲೆ ನೋಡಿ,
ಅದು ಅದರ ಎದುರಿಗೆ ಇದೆ ಶಾಂತಸಾಗರ್ ಹೋಟ್ಲ್ ಅಂತ ಇದೆ, ಅದರ ಎದುರಲ್ಲಿ ಇದೆ. ಇದ್ರ ಅಲ್ಲ. ಫುಲ್ಲು ಉಜ್ಜಲ್ ಸೋಡಾ ಮಡ್ಕ ಸೋಡಾ ಒಂದು ಸ್ಟಾಕ್ ಮಾಡಿದ ಅಂಗಡಿ ಅದೇ ಫಸ್ಟ್ ಅಲ್ಲಿ ಪರೀಕ್ಷೆ ಅಂತ ಇತ್ತಲ್ಲ, ಅದು ಅದೇ ಅಂಗಡಿ ಸ್ಟಾರ್ಟ್ ಮಾಡಿ ನಾನೇ ಮಾಡಿದೆ ಸರ್. ಈಗ ಎಲ್ಲ ಫೇಮಸ್ ಆಗಿದೆ. ಇವಾಗ ಕುಡಿದು ನೋಡಿ, ಟೇಸ್ಟ್ ನೋಡಿ ಹೇಗಂತ. ಹಾಂ, ಸೂಪರ್ ಸೋಡಾ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಕುಡಿ. ದಮ್ಮು ಅಷ್ಟೇ ಬೇಕು. ನೀವು ಸಣ್ಣ ಇಂಜಿನಿಯಲ್ಲ ಇದು. ಮತ್ತೆ ಚಕ್ರವರ್ತಿ ಬೆಲೆ ಗಿಮ್ರವಿ ಆಕ್ಟರ್ಸ್ ತುಂಬ ಜನ ಬಂದಿದ್ದಾರೆ ಅಲ್ಲಿಗೆ. ನಾವು ಗ್ಯಾಸ್ಟ್ರಿಕ್ ಹೀಟ್ ಡೈಜೆಷನ್ ವಾಮಿಟಿಗೆಲ್ಲ ಮಾಡ್ತಾ ಬರ್ತೀವಿ. ಮಸಾಲೆ ಎಲ್ಲ ಉಳಿತದೆ. ಹೇಗುಂಟು ಸೌಶನ? ಸೂಪರ್. ಬೇಕಾದ್ರೆ ಯಾರಾದರೂ ಹೇಳಿ, ನಾವು ತಂದು ಕೊಡುವ ವ್ಯವಸ್ಥೆ ಮಾಡುವ. ಇಲ್ಲಿ ಅಲ್ಲಿಂದ ಕಷ್ಟದಲ್ಲಿ ಇನ್ನೊಂದು ಸೋಡ ಹಾಕುವ ನಿಮಗೆ. ಅನ್ನೊಂದಕ್ಕೆ ನಾನೊಂದು ಸೋಡ ಮಾಡುವ. ಉತ್ತರಕ್ಕೆ ನೀವು ಎಲ್ಲಿಯಾದ್ರೂ ಬರ್ಲಿಕ್ಕಿದ್ರೆ, ಸುಬ್ರಹ್ಮಣ್ಯಕ್ಕೆ ಬರ್ಲಿಕ್ಕಿದ್ರೆ ಶಿವಣ್ಣನ ಅಂಗಡಿಯಲ್ಲಿ ಬಂದು ಎಂತ ಸೋಡಾ ಮಡ್ಕ ಸೋಡಾ ಕುಡಿಯಿರಿ. ಬೋಟಿದು ಬಟ್ರಾಗಿ ಅದೆಲ್ಲ ಶಿವಣ್ಣ ನೋಡಿ, ಅವರ ಅಂಗಡಿ ಹೆಸರು ಇದು. ಇದು ಫೋನ್ ನಂಬರ್. ನೀವು ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋದರೆ ಈ ಅಂಗಡಿಗೊಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.